charms, welcome back to our world. This is Priya. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಶಿರಡಿಗೆ ಹೋಗ್ತಾ ಇದ್ದೀನಿ. ಶಿರಡಿ ಅಂತಂದ್ರೆ ಪ್ಲೇಸ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಶಿರಡಿ ಹೋದ್ರೆ ಎಲ್ಲ ಮರ್ತೋಗ್ತೀನಿ, ಅಷ್ಟು ಇಷ್ಟ ನನಗೆ. ಸೊ ಈಗ ಆಲ್ರೆಡಿ 4:30 ಆಗಿದೆ. ನಮ್ಮ ಟ್ರೈನ್ ಇರೋದು 7:20ಗೆ. ಸೊ ಬನ್ನಿ ಹೋಗೋಣ, ನನ್ನ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಯಾವ ಪ್ಲ್ಯಾಟ್ಫಾರ್ಮ್, ಟೈಮಿಂಗ್ಸ್ ಎಲ್ಲನೂ ನಾನು ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ನಾನು ಮಮ್ಮಿ ಆಟೋಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಟ್ರಾಫಿಕ್ ತುಂಬ ಕಡಿಮೆ ಇದೆ. ಲಾಸ್ಟ್ ಟೈಮ್ ನಾವು ಶಿರಡಿಗೆ ಹೋಗಬೇಕಾದ್ರೆ ಬಸ್ ಆಲ್ಮೋಸ್ಟ್ ಮಿಸ್ ಆಗ್ತಾಯಿತ್ತು ಟ್ರಾಫಿಕ್ ಜಾಮಿಂದ. ಸೊ ಮೆಜೆಸ್ಟಿಕ್ಕಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಏನು ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇದು ಮೇನ್ ಎಂಟ್ರೆನ್ಸ್. ಸೊ ಪ್ಲ್ಯಾಟ್ಫಾರ್ಮ್ 1 to 4 ಮೇನ್ ಎಂಟ್ರೆನ್ಸಿಂದ ಆ್ಯಕ್ಸಸ್ ಮಾಡೋದಕ್ಕೆ ಈಸಿ ಅಂತ ಹೇಳಿದ್ರು. ಆ್ಯಂಡ್ ಯಾರ್ಯಾರು ಮೈಸೂರು, ಚೆನ್ನೈ ಆ ಕಡೆ ಹೋಗೋರೆಲ್ಲ ಬ್ಯಾಕ್ ಗೇಟ್ ಹತ್ರ ಇಳ್ಕೊಂಡ್ರೆ ಅಲ್ಲಿಂದ ಹೋಗೋದಕ್ಕೆ ಈಸಿ ಆಗುತ್ತೆ, ತುಂಬ ನಡೆಯೋಷ್ಟಿರೋದಿಲ್ಲ. ಈ ಟ್ರೈನಲ್ಲೇ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಕರ್ನಾಟಕ ಎಕ್ಸ್ಪ್ರೆಸ್. ಎವ್ರಿ ಡೇ ಈವ್ನಿಂಗ್ 7:20ಗೆ ಈ ಟ್ರೈನ್ ಹೊರಡುತ್ತೆ. ನ್ಯೂ ಡೆಲ್ಲಿವರೆಗೂ ಹೋಗುತ್ತೆ. ಆ್ಯಂಡ್ ನ್ಯೂ ಡೆಲ್ಲಿ ರೀಚ್ ಆಗೋದಕ್ಕೆ 3 days ಆಗುತ್ತೆ. ನಾವು ಕೋಪರ್ಗಾನಲ್ಲಿ ಇಳ್ಕೊತೀವಿ. ಅರೌಂಡ್ 18 hours ಜರ್ನಿ. ಕೋಪರ್ಗಾನ್ ಬಂದು ಶಿರಡಿಗೆ ಒನ್ ಆಫ್ ದ ನಿಯರೆಸ್ಟ್ ರೈಲ್ವೆ ಸ್ಟೇಷನ್. ಆ್ಯಂಡ್ KK ಎಕ್ಸ್ಪ್ರೆಸ್ ತುಂಬ ಬೇಗ ಹೋಗುತ್ತೆ ಕಂಪೇರ್ ಟು ಅದರ್ ಟ್ರೈನ್ಸ್ ಅಂತ ಹೇಳ್ತಾರೆ. ಶಿರಡಿಗೆ ವಂದೇ ಭಾರತ್ ಟ್ರೈನ್ ಕೂಡ ಇದೆ, ಬಟ್ ಅದು ಆಲ್ಮೋಸ್ಟ್ 24 hours ಆಗುತ್ತೆ ರೀಚ್ ಆಗೋದಕ್ಕೆ. ನಾವು ಟ್ರಾವೆಲ್ ಮಾಡ್ತಾ ಇರೋದು 3 tier AC ಕೋಚ್ನಲ್ಲಿ. ಆಲ್ರೆಡಿ ಬ್ಲ್ಯಾಂಕೆಟ್, ಪಿಲ್ಲೋಸ್, ಬೆಡ್ಶೀಟ್ ಅದೆಲ್ಲನೂ ಇಟ್ಬಿಟ್ಟಿದ್ದಾರೆ. ಟ್ರೈನ್ ಆನ್ ಟೈಮ್ ಸ್ಟಾರ್ಟ್ ಆಯಿತು. ಹೋಗ್ತಾ ಇದ್ದೀವಿ. ಒಳಗಡೆಯಿಂದ ಆಚೆ ಲೈಟ್ಸ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೆಹಿಕಲ್ಸ್ದು. ಇಲ್ಲಿ ನಮ್ಮ ಮಮ್ಮಿ ನನ್ನ ವಿಡಿಯೋ ಅಪ್ಲೋಡ್ ಆಗಿರೋದನ್ನು ನೋಡ್ತಾ ಇದ್ದಾರೆ, GK ಹಿಲ್ ರೆಸಾರ್ಟ್ದು. ಆ್ಯಂಡ್ ಹಾಗೆ ಈ ಕಡೆ ಬಂದರೆ ಅಕ್ಕ ಮಗಳು ವಿಡಿಯೋನ ಪ್ಲೇ ಮಾಡಿದ್ದಾಳೆ ಅವ್ರ ಮೊಬೈಲಲ್ಲಿ. ಯಾವ ಡೆಸ್ಟಿನೇಷನ್? ತಗೋತೀನಿ. ಯಾರು ತುಂಬ ಕಮ್ಮಿ ಉಪ್ಪಿಟ್ಟು ನನಗೂ ದೊಡ್ಡಮ್ಮ ಮನೆಯಿಂದ ಎಲ್ಲರಿಗೂ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅಕ್ಕ ಪಲಾವ್ ಮಾಡ್ಕೊಂಡು ಬಂದಿದೆ. ಇವಾಗ ಅದನ್ನೇ ಎಲ್ಲರೂ ತಿಂತಾ ಇದ್ದೀವಿ. ಮಿಡ್ ಆಗಿದೆ. ಇಲ್ಲಿ ಯಾವುದು ಸ್ಟೇಷನಲ್ಲಿ ಸ್ಟಾಪ್ ಮಾಡಿದ್ದಾರೆ, ಯಾವುದು ಅಂತ ಗೊತ್ತಿಲ್ಲ. ಆ್ಯಂಡ್ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಬಟ್ ನನಗೆ ನಿದ್ದೆ ಬರ್ತಾ ಇಲ್ಲ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ, ಎಚ್ಚರ ಆಗೋಯ್ತು ನನಗೆ. ಎಲ್ಲರೂ ಮಲಗಿರೋದನ್ನು ನೋಡ್ತಾ ಇದ್ದೀನಿ. ಅಕ್ಕ ಮಗಳು ನನಗೆ ಕಂಪ್ನಿ ಕೊಡ್ತಾ ಇದ್ದಾಳೆ, ಅವಳಿಗೂ ನಿದ್ದೆ ಬರ್ತಾ ಇಲ್ಲ. ಗುಡ್ ಮಾರ್ನಿಂಗ್. ಜಸ್ಟ್ ನಾವು ಸೋಲಾಪುರ ದಾಟಿದ್ವಿ. ಟ್ರೈನ್ ಡೋರ್ ಹತ್ರ ನಿಂತು ಆಚೆ ಸನ್ರೈಸ್ ನೋಡೋದಕ್ಕೆ ಸೂಪರ್ಬ್ ಆಗಿದೆ. ಇದೆಲ್ಲ ನಂಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸಖತ್ ಇಷ್ಟ ಆಗ್ತಿದೆ. ಬ್ರೇಕ್ಫಾಸ್ಟ್ ಟೈಮ್. ಅಕ್ಕ ಮಗಳು ಖಾರ ಬಗ್ಗೆ ಹೇಗೆ ಜಾಮ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಅಲ್ಲಿ ಅದು ಕೆಲಸ ಅಷ್ಟೇ ಮಾಡಿದ್ದು 1 ಗಂಟೆವರೆಗೂ, ಆಮೇಲೆ ಇಲ್ಲ. 1 ಗಂಟೆಗೆ ಎಲ್ರಿಗೂ ಹೀಗೆ ಬನ್ನಿಗೆ ಜಾಮ್ ಹಾಕೋದು, ಖಾರ ಬನ್ನಿಗೆ ಜಾಮ್ ಹಾಕೋದು. ಇನ್ನೊಂದು 4 hours ಶಿರಡಿ ರೀಚ್ ಆಗ್ತೀವಿ. ಇಲ್ಲಿ ಟ್ರೈನ್ನಲ್ಲೇ ಇಯರಿಂಗ್ಸ್ ಮಾರ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಶಾಪ್ ಮಾಡ್ತಾ ಇದ್ದೀವಿ. 100 rupeesಗೆ 4 ಇಯರಿಂಗ್ಸ್ ಅಂತ ಹೇಳಿದ್ರು. ಮಮ್ಮಿಗೆ ಸಿಗ್ತದೆಲ್ಲ ಮಮ್ಮಿ ಹಾಕು.
ಜೋರ ನೀವು ಹಂಗೆ ಹೋಗ್ಬೇಕು. ಕೊಪ್ಪರ್ಗಾನ್ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ 3-4 ಮಿನಿಟ್ಸ್ ಅಷ್ಟೇ ಸ್ಟಾಪ್ ಇರೋದು. ಸೊ ಕ್ವಿಕ್ಕಾಗಿ ಇಳ್ಕೊಬೇಕು. ಸ್ಟೆಪ್ಸ್ ಹಿಡಿಯೋಲ್ಲ. ಕಂಪೇರ್ ಟು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್, ಕೊಪ್ಪರ್ಗಾನ್ ಸ್ಟೇಷನ್ ತುಂಬ ಚಿಕ್ಕದು. ಅಂದರೆ ಲಿಮಿಟೆಡ್ ಟ್ರೈನ್ಸ್ ಅಷ್ಟೇ ಆ ರೂಟಲ್ಲಿ ಯಾವ್ದು ಹೋಗುತ್ತೆ ಅದು ಮಾತ್ರ ಓಡಾಡೋದ್ರಿಂದ ಅಷ್ಟು ದೊಡ್ಡದಾಗಿಲ್ಲ ಇಲ್ಲಿ. ಹೊರಗಡೆ ಬರ್ತಾ ಇದ್ದಾಗೇ ಟ್ಯಾಕ್ಸಿ ಬೇಕಾ ಆಟೋ ಬೇಕಾ ಅಂತ ಕೇಳ್ತಾರೆ. ಇಲ್ಲಿ ಶೇರ್ ಅಂತನೂ ಶೇರ್ ಆಟೋ ಟ್ಯಾಕ್ಸಿ ಇರುತ್ತೆ, ಪರ್ ಪರ್ಸನ್ ಇಷ್ಟು ಅಂತ. ನಾವು ಜಾಸ್ತಿ ಜನ ಇರೋದ್ರಿಂದ ಕಂಪ್ಲೀಟ್ ಟ್ಯಾಕ್ಸಿ ಹೈರ್ ಮಾಡ್ಕೊಂಡ್ವಿ ಫಾರ್ 1000 rupees. ಈಗ ಹೊರಡ್ತಾ ಇದ್ದೀವಿ. ಕೊಪ್ಪರ್ಗಾನಿಂದ ಶಿರ್ಡಿ ರೀಚ್ ಆಗೋದಕ್ಕೆ ಅರೌಂಡ್ 30 to 40 minutes ಆಗುತ್ತೆ. ಮೇಜರ್ ಟೂರಿಸ್ಟ್ ಪ್ಲೇಸ್ ಇದು. ನಾವು ಸ್ಟೇ ಆಗ್ತಾ ಇರೋ ಪ್ಲೇಸ್ ಇದು ಕರ್ನಾಟಕ ಭವನ್. ಕರ್ನಾಟಕ ಭವನ್ ಹತ್ರನೇ ಈ ಶಾಪ್ ಇದೆ. ಬಂದ ತಕ್ಷಣ ಎಲ್ಲರಿಗೂ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಟ್ರೈನಲ್ಲಿ ನಾವು ಕಾಫಿ ಟೀ ಏನೂ ತೊಗೊಂಡಿರಲಿಲ್ಲ. ಸೊ ಈಗ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಪಾಪು ಕಮ್ ದಿಸ್ ಸೈಡ್. ಫೈನಲಿ ಶಿರ್ಡಿ ರೀಚ್ ಆದ್ವಿ. ಟೈಮ್ ಇವಾಗ 4:30 ಆಗಿದೆ. ನಾವು ಕೊಪ್ಪರ್ಗಾನಲ್ಲಿ ಟ್ರೈನ್ ಇಳ್ದಿದ್ದು. ಅಲ್ಲಿ ಟ್ರೈನ್ ಇಳಿದು 1/2 hour ಆಯಿತು ಶಿರ್ಡಿಗೆ ಬರೋಷ್ಟರಲ್ಲಿ. ಆ್ಯಂಡ್ ಇಲ್ಲಿ ಕರ್ನಾಟಕ ಭವನಲ್ಲಿ ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ. ಆ್ಯಂಡ್ ಇಲ್ಲೇ ಲಂಚ್ ಕೂಡ ಇತ್ತು. ಲಂಚು ಮುಗೀತು ಇವಾಗ. ಆ್ಯಂಡ್ ನನ್ನ ಟ್ರೈನ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ 18.5 hours ಜರ್ನಿ. ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಇಷ್ಟ ಆಯಿತು. ನಾವು 3 tier AC ಬುಕ್ ಮಾಡಿದ್ದು. ಸೊ ಚೆನ್ನಾಗಿತ್ತು. ಬಟ್ ನನಗೆ ವಾಶ್ರೂಮ್ಸ್ ಎಲ್ಲ ಅದಷ್ಟು ಹೈಜಿನಿಕ್ ಆಗಿಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಟ್ರೈನ್ ಜರ್ನಿ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಯೂಶ್ವಲಿ ನಾನು ಬಸ್ಸಲ್ಲಿ ಶಿರ್ಡಿಗೆ ನಾನು ಟ್ರಾವೆಲ್ ಮಾಡಿರೋದೆಲ್ಲ ಬಸ್ಸಲ್ಲಿ ಶಿರ್ಡಿಗೆ ಟ್ರಾವೆಲ್ ಮಾಡಿದ್ದೀನಿ. ಸೊ ಬಸ್ ಆ್ಯಂಡ್ ಟ್ರೈನ್ ಜರ್ನಿ ಕಂಪೇರ್ ಮಾಡಿದ್ರೆ ನಾನು ಬಸ್ ಜರ್ನಿ ಪ್ರಿಫರ್ ಮಾಡ್ತೀನಿ. ಸೊ ಈಗ ಶೇಜಾರ್ತಿಗೆ ಬುಕ್ ಮಾಡಿದ್ದೀವಿ. ಶೇಜಾರ್ತಿಗೆ ಹೋಗಬೇಕು ಇವಾಗ. ಅಲ್ಲಿ ಫೋನ್ಸ್ ಅಲೌಡ್ ಇಲ್ಲ. ಸೊ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡಬೇಕು. ನಾಳೆ ಬಂದುಬಿಟ್ಟು ಸಾಯಿ ತೀರ್ಥ, ಸಾಯಿ ಹೆರಿಟೇಜ್ ವಿಲೇಜ್ ಹಾಗೆ ಇನ್ನೂ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಸೊ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.